ನಮಸ್ಕಾರ ಸ್ನೇಹಿತರೆ. ನಮ್ಮ ಪ್ರಕೃತಿಯಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು, ಅನೇಕ ರೀತಿಯ ಗಿಡ ಮರಗಳು ಚಿಗುರ್ತವೆ. ಆ ಗಿಡ ಮರಗಳು ಚಿಗುದ್ರಿಂದ ನಮಗೆ ಅನೇಕ ರೀತಿಗಳ ಲಾಭಗಳಿದೆ ನೋಡಿ. ಇದು ಲಕ್ಲಿ ಅಂತಾರೆ, ತೆಲುಗಲ್ಲಿ ವಾವಲಿ ಅಂತಾರೆ. ಇದು ಎಲ್ಲ ರೀತಿಯ ವಾತ ಪಿತ್ತ ಕಫ ಅಂತೀವಲ್ಲ, ವಾತ ರೋಗಗಳಿಗೆ ಇದು ಒಂದು ದಿವ್ಯ ಔಷಧ ಆಗುತ್ತೆ ನೋಡಿ. ತುಳಸಿ ಎಲ್ಲ ರೀತಿಯ ಕಾಯಿಲೆಗಳಿಗೂ ಇದು ವಿಂಕಾರಾಜ ಅಂತಾರೆ, ಮಶಾನ ಮಲ್ಲಿಗೆ ಅಂತ, ನಿತ್ಯ ಮಲ್ಲಿಗೆ ಅಂತಾರೆ. ಇದು ಮಧುಮೇಹ, ಕ್ಯಾನ್ಸರ್ಗೆ, ಅನೇಕ ಕಾಯಿಲೆಗಳಿಗೆ ಇದು ದಿವ್ಯ ಔಷಧ ಆಗುತ್ತೆ. ಅದೇ ರೀತಿ ನೋಡಿ, ಕಾಕಂಬಿಕ ಅಂತಾರೆ, ಕಾಸಿ ಎಲೆ ಅಂತಾರೆ. ಇದು ಅಷ್ಟೇ. ಈ ಒಂದು ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಹೆಣ್ಣು ಮಕ್ಕಳ ಹೆರಿಗೆ ಆದ ಮೇಲೆ ಆ ಗಾಯವನ್ನು ಬೇಗ ಹೀಳಾಕಬೇಕಂದ್ರೆ ಆ ಸೊಪ್ಪನ್ನು ಸೇವನೆ ಮಾಡ್ತಾ ಬಂದರೆ, ಸೊಪ್ಪು ಮೀನ್ಸ್ ಪಲ್ಯವಾಗಿ ಸೇವನೆ ಮಾಡ್ತಾ ಬಂದರೆ ಆ ಒಂದು ಗಾಯ ಬೇಗ ವಾಸಿಯಾಗುತ್ತೆ ಮತ್ತು ಎದೆ ಹಾಲು ಸಹ ವೃದ್ಧಿಯಾಗುತ್ತೆ. ಈಗ ಇದು ಯಾವ ಲಕ್ಕಳಿ ಸೊಪ್ಪು. ಈ ಲಕ್ಕಳಿ ಸೊಪ್ಪು ಈ ರೈತರ ಒಂದು ಬದುಗಳಲ್ಲಿ ಈ ಫೆನ್ಸಿಂಗ್ ಅಂತಾರೆ, ಅಂದರೆ ಕಲ್ಲೆ ಥರ ಇದು ಹಾಕ್ಕೊತಾರೆ, ಅಂದರೆ ಯಾವುದೋ ದನ ಕರು ಬರಬಾರ್ದು ಅಂತ. ಆದರೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಈ ಒಂದು ಲಕ್ಕಳಿ ಸೊಪ್ಪನ್ನು, ಇದು ಬಂದು ವೈಟ್, ಇನ್ನೊಂದು ರೆಡ್ ಇದೆ, ಎರಡು ಉಪಯೋಗ ಆಗುತ್ತೆ. ಇದು ಈ ವಾತ ಸಂಬಂಧಪಟ್ಟ ನೋವುಗಳಿದ್ದರೆ ಅಂಥ ಒಂದು ನೋವುಗಳಿಗೆ ಈ ಒಂದು kg ಸೊಪ್ಪನ್ನು ಸೇಕರಿಸಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಆವಿ ಇಡ್ಬೋದು. ಮತ್ತು ಆವಿ ಇಟ್ಕೊಂಡ್ರೆ ಲಂಗ್ಸ್ ಒಳ್ಳೆಯದು. ಮತ್ತು ಅದೇ ನೀರನ್ನು ಸ್ವಲ್ಪ ಬಟ್ಟೆಯ ಮುಖಾಂತರ ಅದ್ದಿ ಅದನ್ನು ಹಿಂಡಿಕೊಂಡು ಆ ಕಾವು ಕೊಡ್ತಾ ಬಂದರೆ ಅದಕ್ಕೆ ಎಲ್ಲಿ ನೋವಿದೆ ಅಲ್ಲಿ ಆ ನೋವು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ ನೋಡಿ. ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳು ನಮಗೆ ಕೊಟ್ಟಿದೆ, ಆದರೆ ಅದನ್ನು ನಾವು ಉಪಯೋಗಿಸ್ಕೊ. ಇದು ಅನೇಕ ಕಾಯಿಲೆಗಳಿಗೆ ಇದು ಔಷಧಿ ಆಗುತ್ತೆ. ಆದರೆ ಸದ್ಯಕ್ಕೆ ಈ ಒಂದು ಜಾಯಿಂಟ್ ಪೇನ್ಸ್, ಕಾಲು ನೋವಿಗೆ ಒಂದು ಔಷಧಿಯನ್ನು ಹೇಳಿರ್ತೀನಿ. ಮುಂದೆ ಅನೇಕ ರೀತಿಯ ಔಷಧಿಯನ್ನು ಕೊಡಬಹುದು. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.